ಹಾಯ್ ಹಲೋ ನಮಸ್ಕಾರ ಇಡೀ ಕರ್ನಾಟಕ ಜನತೆಯವರಿಗೆ ಇವತ್ತೇ 3 ಹೊಸ ಗೌರ್ಮೆಂಟ್ ಜಾಬ್ಗಳು ಬಂದಿದ್ದಾವೆ. ಅದರ ಜೊತೆಗೆ ಇತ್ತೀಚೆಗೆ ಅಷ್ಟೇ ಈ ಪ್ರಕಟಣೆ ಆಗಿರುವಂಥ ಯಾವ ಗೌರ್ಮೆಂಟ್ ಜಾಬ್ಗಳು ಇದ್ದಾವೆ, ಅದರದ್ದು ಎಜುಕೇಷನ್ ಏನು, ಕ್ವಾಲಿಫಿಕೇಶನ್ ಏನು, ಏಜ್ ಏನು, ಪ್ರತಿಯೊಂದು ಎಂಡ್ ಟು ಎಂಡ್ ನಿಮಗೆ ಮಾಹಿತಿಯನ್ನು ನಿಮ್ಮ ಮುಂದೆ ಇವಾಗ ನೀಡ್ತೀನಿ. ತಪ್ಪದೇ ವಿಡಿಯೋನ ನೋಡಿ. ಓಕೆ, ರೀಸೆಂಟಾಗಿ ವಿದ್ಯಾರ್ಥಿಗಳೇ ಗ್ರಾಮ ಆಡಳಿತ ಅಧಿಕಾರಿಗೆ ಕರೆದಿದ್ರು. ಓಕೆ, ಭಾಳ ಜನ ಕೇಳ್ತಾನೆ ಇದ್ರಿ ಸರ್ ಲಿಂಕ್ ಯಾವಾಗ ಬಿಡುಗಡೆ ಮಾಡ್ತಾರೆ ಸರ್, ನಾವು ಅರ್ಜಿ ಹಾಕಬೇಕು ಅಂತ. ಸೊ ವಿದ್ಯಾರ್ಥಿಗಳೇ ಫೈನಲಿ ಇವತ್ತು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. KEದವರು ಆಲ್ರೆಡಿ ಲಿಂಕ್ ಎನೇಬಲ್ ಮಾಡಿದ್ದಾರೆ, ಇವತ್ತೇ ಚಾಲೂ ಆಗಿದೆ. ಓಕೆ, SC/ST ಆಗಿದ್ರೆ ನಿಮಗೇನಪ್ಪ ಅಂದರೆ 500 ರೂಪಾಯಿ ಫೀಸ್ ಶುಲ್ಕ ಇರುತ್ತೆ. ಆಮೇಲೆ OBC ಆಗಿದ್ರೆ 750 ರೂಪೀಸ್ ಆಗಿರುತ್ತೆ. ಓಕೆ, ನೀವೇನಾದರೂ ಅಂಗವಿಕಲ ಇತ್ತಪ್ಪ ಅಂತಂದರೆ ಸೊ ನಿಮಗೆ ಬರೀ 250 ರೂಪೀಸ್ ಇರುತ್ತೆ. ಓಕೆ, ತಪ್ಪದೇ ಅರ್ಜಿ ಸಲ್ಲಿಸಿ. 505ಕ್ಕಿಂತ ಹೆಚ್ಚು ಏನಪ್ಪ ಅಂದರೆ ವೇಕೆನ್ಸಿಗಳಿದ್ದಾವೆ, ಆರಾಮ್ಸೆ ಸೆಲೆಕ್ಟ್ ಆಗ್ತೀರಾ. ಓಕೆ, ಸೊ ಇದಕ್ಕೆ ಬರೀ ಸೆಕೆಂಡ್ PUC ಪಾಸ್ ಮಾಡಿದ್ರೆ ಸಾಕು, ಆರಾಮ್ಸೆ ಅರ್ಜಿ ಸಲ್ಲಿಸಬಹುದು. ಓಕೆ, ಸೊ ವಿದ್ಯಾರ್ಥಿಗಳೇ ಇನ್ನೊಂದು ನಿಮಗೆ ಕಿವಿ ಮಾತು ಹೇಳಬೇಕಿತ್ತು. ಏನಂದ್ರೆ ಈ ಬರುವಂತ 2-3 ತಿಂಗಳಿದೆ ಅಲ್ವಾ, ಸೊ ವೆರಿ ಕ್ರೂಷಿಯಲ್ ಮತ್ತೆ ಒಳ್ಳೆ ಅಪಾರ್ಚುನಿಟಿ ಇರುವಂತ ಸಮಯ. ತಪ್ಪದೇ ಇದನ್ನ ಕರೆಕ್ಟಾಗಿ ಯೂಸ್ ಮಾಡ್ಕೊಳ್ಳಿ. ಯೂಸ್ ಮಾಡ್ಕೊಂಡ ನಂತರ 100% ಒಂದು ಗೌರ್ಮೆಂಟ್ ಜಾಬ್ ನಿಮಗೆ ಆಗೇ ಆಗುತ್ತೆ. ಓಕೆ, ಸಾಮಾನ್ಯ ವಿದ್ಯಾರ್ಥಿಗಳಿಗೆ 40 ವರ್ಷ ಕೊಟ್ಟಿದ್ದಾರೆ. 2A 2B 3A 3B ದವರಿಗೆ 43 ವರ್ಷ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1 ವಿದ್ಯಾರ್ಥಿಗಳಿಗೆ 45 ವರ್ಷ ಕೊಟ್ಟಿದ್ದಾರೆ. ಓಕೆ, ಸೊ ಇದು ವಿದ್ಯಾರ್ಥಿಗಳು ಇವತ್ತೇ ಏನಪ್ಪಾ ಅಂದ್ರೆ ಒಂದು ಲಿಂಕ್ ಅನ್ನ ಬಿಡುಗಡೆ ಮಾಡಿದ್ದಾರೆ. ತಪ್ಪದೇ ಅರ್ಜಿಯನ್ನು ಸಲ್ಲಿಸಿ, ಒಳ್ಳೆ ಅವಕಾಶ ಇದೆ. ಓಕೆ, ಸೊ ಇಲ್ಲಿ ಫೀಸ್ ಬಗ್ಗೆ ಇನ್ನೊಮ್ಮೆ ನಿಮಗೆ ತೋರಿಸ್ತೇನೆ ನೋಡಿ. ಓಕೆ, ಆಮೇಲೆ ವಿದ್ಯಾರ್ಥಿಗಳಿಗೆ ನಿಮಗೆ ಇಲ್ಲಿ ಕನ್ನಡ ಭಾಷೆ ಪರೀಕ್ಷೆ ಇರುತ್ತೆ. ಓಕೆ, ನೀವೇನೋ 10th 12th ಅಲ್ಲಿ ಏನಾದರೂ ಕನ್ನಡ ಬರ್ತಿದ್ರೆ ಏನು ಅವಶ್ಯಕತೆ ಇಲ್ಲ. ಆಮೇಲೆ ಪತ್ರಿಕೆಯನ್ನು ಯಾವಾಗ ಡೇಟ್ ಕೊಟ್ಟಿದ್ದಾರೆ ನೋಡಿ, ಅಕ್ಟೋಬರಲ್ಲಿ ಇರುತ್ತೆ. ಆಯ್ತಾ, ಸೊ ಇದು ಲಾಸ್ಟ್ ಡೇಟ್ ಕೂಡ ಸಾಕಷ್ಟು ಟೈಮ್ ಇದೆ, ಆರಾಮ್ಸೆ ಅರ್ಜಿಯನ್ನು ಸಲ್ಲಿಸಿ. ಓಕೆ, ಇದು ಏನಪ್ಪಾ ಅಂದ್ರೆ ವೇಕೆನ್ಸಿ ಕೊಟ್ಟಿದ್ದಾರೆ. ಸೊ ನಿಮ್ಗೆ ಏನಪ್ಪಾ ಅಂದ್ರೆ ವರ್ಗೀಕರಣ ಅಂತ ಹೇಳ್ಬೋದು. ಓಕೆ, ಸೊ ನಿಮ್ಮ ಒಂದು ಪರ್ಟಿಕ್ಯುಲರ್ ಜಿಲ್ಲೆ ತಕ್ಕಂತೆ ಎಷ್ಟು ವೇಕೆನ್ಸಿ ಇದೆ ಅದರ ಮೇಲೆ ಎಲ್ಲಿ ಜಾಸ್ತಿ ಇದೆಯಲ್ಲ ಅದಕ್ಕೆ ಅರ್ಜಿಯನ್ನು ಸಲ್ಲಿಸಿ. ಓಕೆ, ಸರ್ ನಿಮಗೆ ಅರ್ಜಿ ಹಾಕೋದು ಗೊತ್ತಿಲ್ಲ ಅಂತಂದ್ರೆ ನನ್ನ ವಾಟ್ಸ್ಆಪ್ ನಂಬರ್ ನೋಟ್ ಮಾಡ್ಕೊಳ್ಳಿ. ಈ ನಂಬರ್ಗೆ ಹಾಯ್ ಅಂತ ಕಳಿಸಿ 7892575079. ಓಕೆ, ನಾವೇ ನಿಮಗೆ ಅರ್ಜಿ ಹಾಕಿ ಕೊಡ್ತೀವಿ. ಓಕೆ, ನೆಕ್ಸ್ಟ್ ವಿದ್ಯಾರ್ಥಿಗಳೇ ಪೊಲೀಸ್ ಇಲಾಖೆ ಮುಖಾಂತರ ರೀಸೆಂಟಾಗಿ CAR DAR ಕರೆದಿದ್ರು. ಈವನ್ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಕರೆದಿದ್ರು. ಇವಾಗ ಇತ್ತು ಮತ್ತೊಂದು ಏನಪ್ಪಾ ಅಂದ್ರೆ ಇಲ್ಲಿ ನೋಡ್ತಾ ಇದ್ದೀರಾ, ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಮಿಕ್ಕುಳಿದ ವೃಂದ. ಓಕೆ, ಅಂದ್ರೆ ನಾನ್ HKದವರಿಗೆ ಸೊ ವಿಶೇಷ ಮೀಸಲು. ಓಕೆ, ಸೊ ಪೊಲೀಸ್ ಕಾನ್ಸ್ಟೇಬಲ್. ಓಕೆ, KSRP. ಸೊ ಇಲ್ಲಿ ಪುರುಷ ಮತ್ತೆ ಮಹಿಳಾ ಇಬ್ಬರು ಕೂಡ ಅರ್ಜಿ ಸಲ್ಲಿಸಬಹುದು. 1455 ಹುದ್ದೆಗಳು ಇದಾವೆ. ಸೊ ತಪ್ಪದೇ ಅದಕ್ಕೆ ಅರ್ಜಿಯನ್ನು ಸಲ್ಲಿಸಿ ವಿದ್ಯಾರ್ಥಿಗಳಿಗೆ. ಒಳ್ಳೆ ಪೇ ಸ್ಕೇಲ್ ಇರುತ್ತೆ, ಆರಾಮ್ಸೆ ನಿಮ್ಮ ಲೈಫು ಸೆಟಲ್ ಆಗುತ್ತೆ. ಓಕೆ, ಸೊ ಅಷ್ಟೇ ಏನಪ್ಪ, ಈಗ ಹೈಟ್ ಚೆನ್ನಾಗಿರಬೇಕು. 168 ಫಾರ್ ಬಾಯ್ಸ್ ಆ್ಯಂಡ್ 157 ಫಾರ್ ಗರ್ಲ್ಸ್. ಓಕೆ, ಇಲ್ಲಿ ಏಜ್ ಲಿಮಿಟ್ ಸ್ವಲ್ಪ ಕಡಿಮೆ ಇದೆ, ಬಟ್ ನೋಡಿಕೊಂಡು ಅರ್ಜಿ ಸಲ್ಲಿಸಿ. ಏನು ಭಯಪಡ್ಲಿಕ್ಕೆ ಹೋಗಬೇಡಿ. ನಿಮ್ಗೆ ಏನಾದರೂ ಅರ್ಜಿ ಹಾಕ್ಲಿಕ್ಕೆ ಗೊತ್ತಾಗಲ್ಲ, ನಾವು ನಿಮಗೆ ಅರ್ಜಿ ಹಾಕಿ ಕೊಡ್ತೀವಿ. ಓಕೆ, ಸೊ ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಜಾಬ್, ದಟ್ ಈಸ್ ಇಲ್ಲಿ ನೋಡ್ತಾ ಇದ್ರೆ ವಿದ್ಯಾರ್ಥಿಗಳು ಯಾರಿಗಾದ್ರೂ ಟೀಚಿಂಗಲ್ಲಿ ಇಂಟ್ರೆಸ್ಟ್ ಇತ್ತಪ್ಪ ಅಂದರೆ, ಫಾರ್ ಎಕ್ಸಾಂಪಲ್ ಟೀಚರ್ ಆಗಬೇಕು ಅಂತ ಇಷ್ಟ ಆಯ್ತಪ್ಪ ಅಂದರೆ ಕನ್ನಡ ಭಾಷಾ ಶಿಕ್ಷಕರು ಅಂತ ಕರೆದಿದ್ದಾರೆ, ಆಂಗ್ಲ ಭಾಷಾ ಶಿಕ್ಷಕರು. ಓಕೆ, ಇಂಗ್ಲೀಷ್, ಹಿಂದಿ, ಓಕೆ, ಗಣಿತ, ವಿಜ್ಞಾನ, ಸಮಾಜ, ಗಣಕ ಯಂತ್ರ, ಆಮೇಲೆ ದೈಹಿಕ ಶಿಕ್ಷಣ, ಫಿಸಿಕಲ್ ನಿಮಗೆ ಏನಪ್ಪ ಅಂದರೆ ಟೀಚ್ ಮಾಡ್ತಾರಲ್ವ, ಸೊ ಫಿಸಿಕಲ್ ಎಜುಕೇಷನು. ಸೊ ಅದು ಪ್ರತಿಯೊಂದು ಕೊಟ್ಟಿದ್ದಾರೆ. ಓಕೆ, ಸೊ ತಪ್ಪದೆ ಇದು ಕೂಡ ಅರ್ಜಿ ಸಲ್ಲಿಸಿ. ವಿದ್ಯಾರ್ಥಿಗಳಿಗೆ ಡಿಗ್ರಿ ಆಗಿರಬೇಕು. ಓಕೆ, ಸೊ ಮತ್ತೆ ಏನಪ್ಪ ಅಂದರೆ ಇಲ್ಲಿ ಪೂರ್ತಿ ನಿಮಗೆ PDF ಕೂಡ ಸಮೇತ ನಿಮ್ಗೆ ಕಳಿಸ್ಕೊಡ್ತೀನಿ, ನೀವು ಕೂಡ ಓದ್ಕೊಳ್ಳಿ. ಏನೇ ಡೌಟ್ಸ್ ಇದ್ರು ನನಗೆ ಫೋನ್ ಹಚ್ಚಿ ನೀವು ಕೇಳಬಹುದು. ಓಕೆ, ಸೊ ಒಳ್ಳೆ ಒಂದು ಪೇಸ್ಗಳು ಇರುತ್ತೆ. 56,000 54,000 ನಿಮಗೆ ಒಳ್ಳೆ ವೇತನ ಶ್ರೇಣಿ ಇರುತ್ತೆ. ಓಕೆ, ಇದು ಕೂಡ ಅರ್ಜಿ ಪ್ರಾರಂಭವಾಗಿದೆ. ಓಕೆ, ಏಜ್ ಲಿಮಿಟ್ 45 ಇಯರ್ಸು, 2A 2B ಆಗಿದ್ರೆ 48 ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ವಿದ್ಯಾರ್ಥಿಗಳೇ ಇದೇ ವರ್ಷ ಏನಪ್ಪ ಅಂದರೆ ಒಳ್ಳೆ ಪೋಸ್ಟ್ಗಳು ಲಭ್ಯವಾಗ್ತಾ ಇದೆ. ತಪ್ಪದೇ ಏನಪ್ಪ ಅಂದರೆ ನೀವು ಕರೆಕ್ಟಾಗಿ ಅರ್ಜಿ ಸಲ್ಲಿಸಬೇಕು. ತಪ್ಪದೇ ಏನಪ್ಪ ಅಂದರೆ ಕರೆಕ್ಟಾಗಿ ಎಕ್ಸಾಮಿನೇಷನ್ ಕ್ರ್ಯಾಕ್ ಮಾಡಬೇಕು, ಅಂದಾಗ ಮಾತ್ರ ಒಳ್ಳೆ ಪೋಸ್ಟ್ಗೆ ಹೋಗ್ತೀರಾ. ನಿಮಗೆ ಇನ್ನೊಂದು ಕೊಟ್ಟಿದ್ದಾರೆ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದವರಿಗೆ 50 ಇಯರ್ಸ್ವರೆಗೂ ಕೂಡ ನಿಮಗೆ ಏಜ್ ಲಿಮಿಟ್ ಇದೆ. ಓಕೆ, ಸೊ ಇನ್ಯಾಕೆ ತಡ ಮಾಡ್ತಾ ಇದ್ದೀರಾ, ತಪ್ಪದೆ ಎಲ್ಲ ಕೂಡ ಅರ್ಜಿಯನ್ನು ಸಲ್ಲಿಸಿ. ಓಕೆ, ನೆಕ್ಸ್ಟ್ ಜಾಬ್ಗೆ ಹೋಗೋಣ ಬನ್ನಿ. ಸೊ ಇದು ಬಂದ್ಬಿಟ್ಟು ವಿದ್ಯಾರ್ಥಿಗಳೇ ಇದೇ ಸೇಮ್ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಮುಖಾಂತರ ವಿದ್ಯಾರ್ಥಿಗಳೇ ಸೊ ಇಲ್ಲಿ ವರ್ಗೀಕರಣ ಮಾಡಿದ್ದಾರೆ. ಓಕೆ, ನಿಮ್ಮ ಕ್ಯಾಟಗರಿ ವೈಸ್ ನೋಡಿಕೊಂಡು ಅರ್ಜಿಯನ್ನು ಸಲ್ಲಿಸಬಹುದು. ಆಯ್ತಾ, ನೆಕ್ಸ್ಟ್ ವಿದ್ಯಾರ್ಥಿಗಳೇ ಸೇಮ್ KE ಮುಖಾಂತರನೇ ಸೊ ಏನಪ್ಪಾ ಅಂದರೆ ಲ್ಯಾಂಡ್ ಸರ್ವೇಯರ್. ಓಕೆ, ಭೂಮಾಪಕರು ಅಂತ ಕರಿತೀವಿ. ಓಕೆ, ಸೊ ಸೇಮ್ ಸ್ಯಾಲ್ರಿ ಏನಿದೆ ಯಾವಾಗ ಪೊಲೀಸ್ ಕಾನ್ಸ್ಟೇಬಲ್ ಸ್ಯಾಲ್ರಿ ಇದೆ ಅಲ್ವಾ, ಸೇಮ್ ಇದೆ. ಸೊ ಇದು ಕೂಡ ಒಳ್ಳೆ ಪೋಸ್ಟ್ ಇದೆ. ಓಕೆ, ಸೊ ಇಲ್ಲಿ ಏನು ಮಾಡಬೇಕಂದ್ರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ನಿಮಗೆ ತೋರಿಸ್ತೇನೆ. ಕಾನ್ಸ್ಟಿಟ್ಯೂಷನ್ ನಲ್ಲಿ ಸ್ಥಾಪಿತವಾದ ವಿಶ್ವವಿದ್ಯಾಲಯದಿಂದ ಇಂಜಿನಿಯರಿಂಗ್ ನಲ್ಲಿ ತಂತ್ರಜ್ಞಾನದಲ್ಲಿ ಯಾವುದೇ ಪದವಿ ಹೊಂದಿರಬೇಕು. ಓಕೆ, ಇದು ಒಂದನೇದು. ಓಕೆ, ಸೊ ಎರಡನೇದು ಬಂದ್ಬಿಟ್ಟು ಇಲ್ಲಿ ನೋಡ್ತಾ ಇದ್ದಾರೆ ಗಣಿತ, ಭೌತಶಾಸ್ತ್ರ, ಕಂಪ್ಯೂಟರ್ ಸೈನ್ಸು. ಓಕೆ, ಸೊ ಆಮೇಲೆ ತಂತ್ರಜ್ಞಾನ, ಓಕೆ, ಎಲೆಕ್ಟ್ರಾನಿಕ್ಸು, ಆಮೇಲೆ ಕಮ್ಯುನಿಕೇಷನ್ನು. ಓಕೆ, ಕೃಷಿ, BSc ಪದವಿ ಪಡೆದಿರತಕ್ಕದ್ದು. ಇಲ್ಲ ಇಲ್ಲಿ ನೋಡ್ತಾ ಇರ್ಬೋದು AICTE ಮಾನ್ಯತೆ ಪಡೆದ ಅಧಿಕೃತ ಸಂಸ್ಥೆಯಿಂದ ಇಂಜಿನಿಯರಿಂಗ್ ಅಥವಾ
ತಂತ್ರಜ್ಞಾನ ಆಗಿರಬೇಕು. ಓಕೆ, ಸೊ ಇವನ್ ಡಿಪ್ಲೊಮಾ ಆದರೂ ಕೂಡ ನಡೆಯುತ್ತೆ. ಸೊ ಇದಕ್ಕೆ ಅರ್ಜಿ ಸಲ್ಲಿಸಿ, ಒಳ್ಳೆ ಪೇ ಸ್ಕೇಲ್ ಇರುತ್ತೆ. ಓಕೆ, 40 ಇಯರ್ಸ್ ಕೂಡ ಕೊಟ್ಟಿದ್ದಾರೆ ಫಾರ್ ಸಾಮಾನ್ಯ ವಿದ್ಯಾರ್ಥಿಗಳಿಗೆ. ಒಂದು ಖುಷಿ ನಿಮ್ಮ ಜೊತೆ ಹೇಳಕ್ಕೆ ಇಷ್ಟಪಡ್ತೀನಿ ವಿದ್ಯಾರ್ಥಿಗಳೇ, ಇವಾಗ ಆದಷ್ಟು ಬೇಗನೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಮುಖಾಂತರ ಕರ್ನಾಟಕ ಸರ್ಕಾರದಲ್ಲಿ ನೇರ ನೇಮಕಾತಿ ಆಗಿರ್ಬೋದು, ಎಕ್ಸಾಮಿನೇಷನ್ ಮೂಲಕ ಆಗಿರ್ಬೋದು, ಸೊ ರಿಕ್ರೂಟ್ಮೆಂಟ್ ಆಗ್ತಾ ಇರುತ್ತೆ. ಓಕೆ, ತಪ್ಪದೆ ಎಲ್ಲದೂ ಕೂಡ ಅರ್ಜಿ ಸಲ್ಲಿಸಿ, ಒಳ್ಳೆ ಪೇ ಸ್ಕೇಲ್ ಇರುತ್ತೆ. ಓಕೆ, ಆಮೇಲೆ ಯಾರಿನ್ನು CAR DAR ಪೊಲೀಸ್ ಕಾನ್ಸ್ಟೇಬಲ್ ಅರ್ಜಿ ಸಲ್ಲಿಸಿಲ್ಲ, ಸೊ ತಪ್ಪದೆ ಅರ್ಜಿ ಸಲ್ಲಿಸಿ. 22ನೇ ತಾರೀಕು ಜುಲೈ ಇದೆ. ಓಕೆ, ಆಮೇಲೆ ಇತ್ತೀಚೆಗಷ್ಟೇ ಶಿಮುಲ್, ಸೊ ಇದಕ್ಕೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಓಕೆ, ನೆಕ್ಸ್ಟ್ ವಿದ್ಯಾರ್ಥಿಗಳೇ, ರೀಸೆಂಟ್ ಆಗಿ ಏನಪ್ಪಾ ಅಂದ್ರೆ ಡಿಸ್ಟ್ರಿಕ್ಟ್ ಕೋರ್ಟು ಚಿಕ್ಕಮಂಗ್ಳೂರು, ಅದೇ ರೀತಿಯಾಗಿ ಬೆಂಗಳೂರು ಅರ್ಬನ್ ಕೋರ್ಟ್ಸ್ ಅಲ್ಲಿ ಪ್ಯೂನ್ ಹುದ್ದೆ ಕರೆದಿದ್ರು. ಪ್ಯೂನ್ ಹುದ್ದೆ. ಓಕೆ, ಬರೀ 10th ಮಾಡಿದ್ರೆ ಸಾಕು, ಆರಾಮ್ಸೆ ಅರ್ಜಿಯನ್ನು ಸಲ್ಲಿಸಬಹುದು. ಓಕೆ, ಭಾಳ ಜನ ಬರೀ ಸರ್ ನಾವು 10th ಮಾಡಿದೀವಿ ಸರ್, ನಮಗೆ ಅರ್ಜಿ ಹಾಕೊಡಿ ಅಂತ ಕೇಳ್ತಾ ಇರ್ತೀರಾ. 10th ಬೇಸ್ ಮೇಲೆ ಇದು ಕೂಡ ಇದೆ. ಓಕೆ, ಇನ್ನು ಕೂಡ ಸಾಕಷ್ಟು ಗೌರ್ಮೆಂಟ್ ಜಾಬ್ಗಳು ಬರ್ತಾನೆ ಇರುತ್ತೆ, ನಮಗೆ ಅಪ್ಡೇಟ್ ಮಾಡ್ತಾನೆ ಇರ್ತೀನಿ, ಯಾರು ಕೂಡ ಭಯ ಪಡ್ಲಿಕ್ಕೆ ಹೋಗಬೇಡಿ. ಸೊ ನಿಮ್ಗೆ ಏನೇ ಸಂದೇಹಗಳಿದ್ರು ಸರ್, ನನ್ನ ವಾಟ್ಸ್ಆಪ್ ನಂಬರ್ ನೋಟ್ ಮಾಡ್ಕೊಳ್ಳಿ. ಮತ್ತೊಮ್ಮೆ 7892575079 ಈ ನಂಬರ್ಗೆ ಹಾಯ್ ಅಂತ ಕಳಿಸಿ, ನಾವು ನಿಮಗೆ ಅರ್ಜಿ ಹಾಕಿ ಕೊಡ್ತೀವಿ. ಇಲ್ಲ ಏನೇ ಡೌಟ್ ಇದ್ರು ಕೂಡ ನೀವು ನಮಗೆ ಕೇಳಬಹುದು. ಓಕೆ, ವಿದ್ಯಾರ್ಥಿ ವಿಲ್ ಸೂನ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದಟ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ತಪ್ಪದೆ ನಮ್ಮ ಒಂದು ವಾಟ್ಸ್ಆಪ್ ಗ್ರೂಪ್ಗೆ ಜಾಯ್ನ್ ಆಗಿ. ಸೊ ಲಿಂಕ್ ಇಸ್ ಇನ್ ಕಮೆಂಟ್ ಸೆಕ್ಷನ್. ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಪ್ಲೀಸ್ ವಾಟ್ಸ್ಆಪ್ ಮೀ. ಓಕೆ, at last once again I'm saying 7892575079. Okay, thank you for watching.